ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಒಂದು ಮಜಾ ನೋಡ್ರಿ ನಮ್ಮ CM ಇಬ್ರಾಹಿಮ್ರದ್ದು. CM ಇಬ್ರಾಹಿಂ ನಿಜವಾಗಿಯೂ ಒಬ್ಬ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತನ್ನ ಬಾಯಿ ಮಾತಿನಿಂದ, ಅದರಲ್ಲೂ ಇಸ್ಲಾಂ ಮತ್ತು ಬಸವಣ್ಣವರು ಸರಿಯಾಗಿ ಓದ್ಕೊಂಡು ಕನ್ನಡ ಭಾಷೆ ಮೇಲೆ ಪ್ರಬುದ್ಧತೆಯನ್ನು ಇಟ್ಟುಕೊಂಡು ಜನಸಾಮಾನ್ಯರು ನಾಯಕಾಗಿ ಬೆಳೆಯಬಹುದಿತ್ತೇನೋ, ಆದರೆ ಯಾಕೆ ಇವತ್ತು ಬೆಳೀತಾ ಇಲ್ಲ ಅನ್ನೋದು ಇವತ್ತೊಂದು ಸಾಕ್ಷಿ ಇದೆ ನಿಮ್ಮ ಮುಂದೆ. ಈ ದೇಶದಲ್ಲಿ ಮ್ಯಾಕ್ಸಿಮಮ್ ನನ್ನ ಅಭಿಪ್ರಾಯದಲ್ಲೇ ಅಪರೂಪಕ್ಕೆ ಸಿಗ್ಬೋದು ನಿಮಗೆ ಮತ ಕಳ್ಳತನ ಮಾಡಲಾರ್ದ ಗೆದ್ದಂಥವ್ರು. ಅದರಲ್ಲೂ ಇಂದಿರಾ ಗಾಂಧಿಯವರು ಇತ್ತೀಚಿನ ಕಾಲದಲ್ಲೇ ಈ ಯುಗದಲ್ಲೇ ಮತ ಕಳ್ಳತನ ಮಾಡೋರು ಹೆಚ್ಚು ಕಡಿಮೆ ಎಲ್ಲರೂ ಇದ್ದಾರೆ. MP ಗಳು ಮತ್ತು MLA ಗಳು ಏನಾದರೂ ಗದ್ದೆ ಮಾಡ್ತಾ ಇರ್ತಾರೆ. ಇಲ್ಲೇ ಬರೀ ಮುನ್ಸಿಪಾಲ್ಟಿ ಎಲೆಕ್ಷನ್ದಾಗ ಎಷ್ಟು ಗದ್ದೆ ಮಾಡ್ತಿರ್ತಾರೆ, ಒಂದು ತಾಲೂಕು ಪಂಚಾಯತ್ಗೆ ಎಷ್ಟು ಗದ್ದೆ ಮಾಡ್ತಿರ್ತಾರೆ, ಪಂಚಾಯತ್ಗಳು ಎಷ್ಟು ಗದ್ದೆ ಮಾಡ್ತಿರ್ತಾರೆ. ಇನ್ನು MLA ಇವತ್ತೊಂದು ಹೇಳಿ ಕೊಡ್ತಾ ಇದ್ದಾರೆ ನಮ್ಮ CM ಇಬ್ರಾಹಿಂ ಅವರು. ಇವತ್ತೇನು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಮತಗಳ್ಳತನದ ಬಗ್ಗೆ, ಅವರು ಮತಗಳ್ಳತನ ಮಾಡಿದಾರಲ್ರಿ. CM ಇದ್ರು ಅವರು ಇಲ್ಲೇ 3,000 ಮತಕ್ಕೆ ದುಡ್ಡು ಹಂಚಿದ್ದೀವಿ ನಾವು ಮತ್ತು ಚಿಮ್ಮನಕಟ್ಟಿ ಅವರು. ಮತಗಳ್ಳತನ ಮಾಡಿದ್ರೆ ಯಾರು ಅದಾರಂತ ಹೇಳಿ ಕೊಟ್ಟಿದ್ದಾರೆ. ಸರಿ ಅದ CM ಇಬ್ರಾಹಿಂ ಹೇಳಿದ ಮಾತು ಸತ್ಯ. ಇಲ್ಲಿ ಯಾವ ರಾಜಕಾರಣಿಯೂ ಈ ಆರೋಪದಿಂದ ಮುಕ್ತನಿಲ್ಲ. ಅವ್ರು ಹೇಳ್ಕೊಬೋದು, ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ಕೋಬೋದು. ಅವರ ಅಂತರಾತ್ಮ ಅಂತರ್ಸಾಕ್ಷಿ ಒಂದು ಇರ್ತದಲ್ಲ, ಅದು ಕುಟುಕ್ತದೆ. ನೀ ಸುಳ್ಳು ಹೇಳ್ತಾ ಇದ್ದೆಪ್ಪ, ನೀ ಸುಳ್ಳು ಹೇಳ್ತಾ ಇದ್ದೆ ಅಂತೀರ. ಮತಗಳ್ಳತನ ಮಾಡೋರು ಯಾರೂ ಇಲ್ಲ. ಇವತ್ತು ಮೋದಿಯವರಾಗಿರ್ಬೋದು, ಇವತ್ತು ಸಿದ್ದರಾಮಯ್ಯವರಾಗಿರ್ಬೋದು, ಅದು ಇನ್ನೊಬ್ಬ ನಾಯಕನಾಗಿರ್ಬೋದು, BJPಯಲ್ಲಿ ಯಾವುದೇ ನಾಯಕ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕ ಆಗಿರ್ಬೋದು, ಇಡೀ ವಿರೋಧ ಪಕ್ಷಗಳ ಯಾವುದೇ ಪಕ್ಷದ ನಾಯಕರಾಗಿರ್ಬೋದು, ಒಂದಿಲ್ಲ ಒಂದು ಕಡೆ ಈ ವ್ಯವಹಾರವನ್ನು ಅವ್ಯವಹಾರ ಮಾಡಿದ್ದಾರೆ. ಯಾಕಂದರೆ ಇವತ್ತು ರಾಜಕೀಯನ ಅದಾಗಿಬಿಟ್ಟದ. ಮತಗಳನ್ನು ಕದಿಯೋದು, ಮತದಾರರಿಗೆ ಆಮಿಷ ತೋರಿಸೋದು, 500,000 ಕೊಡೋದು, ಸಾರಾಯಿ ಹಂಚುವುದು, ಏನು ಬೇಕಪ್ಪ ನಿಮಗೆ? ಇವ್ರಿಗೆ ಪಾರ್ಟಿ ಫಂಡ್ ಯಾಕೆ ಬೇಕಾಗಿದೆ ಹೇಳ್ರಿ? ಇದನ್ನೆಲ್ಲ ಮಾಡೋದಕ್ಕಾಗಿದೆ. ಎಲ್ಲರೂ ಪಾರ್ಟಿ ಫಂಡ್ ತೊಗೊಳ್ತಾರೆ. ಅದರಲ್ಲಿ BJP ಎಷ್ಟು ತೊಗೊಳ್ತದೆ? ಯಾಕೆ ಬೇಕಾಗಿದೆ ಪಾರ್ಟಿ ಫಂಡು? ಪ್ರಾಮಾಣಿಕವಾಗಿ ನೀವು ಇಲೆಕ್ಷನ್ದು ಗೆಲ್ಲೋದಾದ್ರೆ ಏನು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಬರೀ ಜಸ್ಟ್ ಕೈ ಮುಗಿದು ಬಂದರೆ ಸಾಕು, ಕೆಲಸ ಮಾಡ್ತಾರೆ ಹಾಕಿರಪ್ಪ ಅಂತೀರ. ಯಾರಿದ್ದಾರೆ ಅಂತವ್ರ ನಾಯಕರ ಅದನ್ನು ತಿದ್ದು ಕಡೆ ಇವತ್ತು ಹೊಸ ನಾಯಕ ಇದನ್ನು ಒಪ್ಪಬೇಕಾಗ್ತದೆ. ಅವ್ರು ಹಿಂದಿನ ತಲೆಮಾರಿನವರು, ಇಟ್ ಮೀನ್ಸ್ ರಾಜೀವ್ ಗಾಂಧಿ ಆಗಿರ್ಬೋದು, ಬಟ್ ಇವ್ರ ಕಾಲದಲ್ಲೇ ಆಗಿರ್ಬೋದು, ಅಥವಾ ಮನಮೋಹನ್ ಸಿಂಗ್ ಕಾಲದಲ್ಲೇ ಆಗಿರ್ಬೋದು, ಈ ಮತಗಳ್ಳತನದ ಅಪರಾಧಿ ಕ್ರಿಯೆಗಳು ಆಗೋಗಿದ್ದಾವೆ ಎಲ್ಲ ಕಡೆ. ಏನೋ ನೆಹರೂರ ಕಾಲದಲ್ಲಿ ಇರ್ಬೋದು ಏನೋ ಪ್ರಾಮಾಣಿಕತೆ ಅನ್ನುವಂಥದ್ದು. ಇಂದಿರಾ ಗಾಂಧೀಜಿಯವ್ರು ಯಾವಾಗ ಬಂದರೋ ಅವ್ರ ಕಾಲದ ಜೊತೆಗೆ ಇದು ಬಂದುಬಿಡ್ತು. ಭ್ರಷ್ಟಾಚಾರ, ಮತಗಳ್ಳತನ, ಬ್ಯಾಲೆಟ್ ಪೇಪರನ್ನು ತುರುಗಿ ಮಾಡ್ಕೊಳ್ಳೋದು, ರಿಗ್ಗಿಂಗ್ ಮಾಡೋದು, ಇವೆಲ್ಲ ನಡ್ಕೊಂಡು ಬಂದಿದ್ದು. ಅದ್ರದ್ದು ಒಟ್ಟು ಪ್ರತಿಫಲ ಇವತ್ತು ದೊಡ್ಡದಾಗಿದ್ದಾವೆ. ನೀವು ಇವತ್ತು ಒಂದು ಪಕ್ಷದವರು ನೀವು ಚಾಪಿ ಕೆಳಗೆ ಹೋದ್ರೆ ಇನ್ನೊಂದು ಪಕ್ಷದವ್ರು ರಂಗೋಲಿ ಬೆಡ್ಡಾಗಿ ಹೋಗ್ತಾರೆ. ಇವತ್ತು ಅದು ನಡೆದಿತ್ತು. ಇವತ್ತೆಲ್ಲ ಎಲ್ಲರೂ ಮತಗಳ್ರ. ಇದಕ್ಕೆ ನಿಲ್ಲಿಸೋದಕ್ಕೆ ಈ ಸಲ ಒಂದು ಪ್ರಯತ್ನ ನಡೆದವು. ಯಾಕಂದ್ರೆ ಇದರೊಳಗೆ ನಾವು ಗೆಲ್ಲುವುದಿಲ್ಲ ಅಂತ ಇವತ್ತು ಕಾಂಗ್ರೆಸ್ ಕಾನ್ಫಿಡೆನ್ಸ್ ಆಗಿಬಿಟ್ಟದು. ಇಂಥ ಮತಗಳ್ಳತನ ಮಾಡೋದಾಗಿರ್ಬೋದು, ಮತ್ತೇನೋ ಮಾಡೋದಾಗಿರ್ಬೋದು, ದುಡ್ಡನ್ನು ಹಂಚಿ ಗೆಲ್ಲುವುದಾಗಿರ್ಬೋದು, ಇದು ಯಾವುದರಲ್ಲೂ ನಾವು BJPನ ಮೀರಿಸೋಕ್ಕೆ ಸಾಧ್ಯ ಇಲ್ಲ. ಅವರಷ್ಟು ನಮ್ಮ ಪಾರ್ಟಿ ಫಂಡ್ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತೊಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಯವರು. ನಿಜವಾಗಿ ರಾಹುಲ್ ಗಾಂಧಿಯವರು ಒಂದಿಷ್ಟು ಒಳ್ಳೆಯ ಗುಣಗಳು ಕಾಣ್ತಾ ಇದ್ದಾವೆ. ಅದನ್ನ ಒಪ್ಕೊಳ್ಬೇಕು. ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅವ್ರು ದೊಡ್ಡ ನಾಯಕರು ಅಂತ ಹೇಳ್ತಾ ಇಲ್ಲ. ಒಬ್ಬ ನಾಯಕ ಜನರ ಮಧ್ಯೆ ಬೆಳೀತಾ ಇರ್ತಾನೆ, ತಪ್ಪುಗಳನ್ನು ತಿದ್ದುಕೊಳ್ತಾ ಇರ್ತಾನೆ. ತಪ್ಪುಗಳು ತಿದ್ದುಕೊಳ್ಳೋನು, ಜನರ ಭಾವನೆಗಳಿಗೆ ಸ್ಪಂದಿಸುವವನು, ಜನರ ಸಮಸ್ಯೆಗಳು ತನ್ನ ಸಮಸ್ಯೆ ಅಂತ ತಿಳ್ಕೊಂಡಂಥ ವ್ಯಕ್ತಿ ನಿಜವಾದ ನಾಯಕ. ಅದು ನಮ್ಮಲ್ಲಿ ಸಿಗ್ತಾನೆ ಇಲ್ಲ ರೀ. ಯಾರೂ ಇಲ್ಲ ಇವತ್ತು ನಾಯಕನ ತಿಳ್ಕೊಳ್ಳೋದು. ಯಾರಾದರೂ ನೀವು ಕರ್ಕೊಂಡು ಬಂದರೆ ಅವ್ರ ಅನೇಕ ದೋಷಗಳು ನಾವು ಹುಡುಕಿ ತೆಗಿಬೋದಾಗ್ಯದ. ಆ ಪರಿಸ್ಥಿತಿಯಲ್ಲಿ ದುರಂತದ. ಯಾವ್ದು ರಾಜಕೀಯದ ಮೋಸ ಮಾಡೋದಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ ರೂಢಿ, ಇವನು ರಾಜಕಾರಣಿಗಳು ಹೇಳ್ತಾರೆ ಏನು ನಮ್ಮ ಜೊತೆ ರಾಜಕೀಯ ಮಾಡಬೇಡಪ್ಪ ಅಂತ. ರಾಜಕೀಯ ಮಾಡಬೇಡ್ರೆ ಮೋಸ ಮಾಡಬೇಡ ಅಂದಂಗೆ. ರಾಜಕೀಯ ಮೋಸ ಮಾಡೋದಲ್ರಿ ಇದು. ರಾಜಕೀಯ ಪ್ರಾಮಾಣಿಕವಾಗಿ ನಡ್ಕೊಂಡು ಒಬ್ಬರು ಮನಸ್ಸಲ್ಲಿ ಗೆದ್ದು ಜನ ಹಿತ ಮಾಡೋದ್ರೆ ರಾಜಕೀಯ. ಆದರೆ ಇವತ್ತು ಬದಲಾಗಿಬಿಟ್ಟದ ರಾಜನೀತಿ. ದಟ್ ಈಸ್ ಇವತ್ತು ರಾಜನೀತಿ ಇಲ್ಲ, ರಾಜಕೀಯದಲ್ಲಿ ನೀತಿ ಅನ್ನೋದು ಹೋಗಿಬಿಟ್ಟದ. ಅದಕ್ಕೆ ರಾಜಕೀಯ ಅಂತಾರೆ, ರಾಜನೀತಿ ಅನ್ನೋದಿಲ್ಲ. ಹೀಗಾಗಿ ಇವತ್ತೇನು ನಮ್ಮ CM ಇಬ್ರಾಹಿಂರವರು ಸಿದ್ದರಾಮಯ್ಯನವರು ಮತಗಳ್ಳತನ ಮಾಡಿದ್ರು, ಮುಖ್ಯಮಂತ್ರಿ ಇದ್ದರು, 1,600 ಮತ ಆರಿಸಿ ಬಂದೋದಕ್ಕೆ ಕಾರಣ ನಾವು ಆವತ್ತು 3,000 ಮತಗಳು ಕೊಂಡು ತೊಗೊಂಡಿವಿ ಅನ್ನೋದು ಮಾತಾಡಿದ್ರು. ಒಂದು ಆ ಸಮಯದಲ್ಲಿ ಬಾದಾಮಿಯಲ್ಲಿ ಇವರು ಅಂಜಿದ್ರು, ಸೋಲ್ತೀನಿ ಆಮೇಲೆ ಅಂತ ಅಂದು ಇವತ್ತು ಅಂದಿನ ಸತ್ಯನ ಇವತ್ತು ಬಿಚ್ಚಿಡ್ತಾ ಇದ್ದಾರೆ. ಅದು ಗೊತ್ತಿದ್ದು ಮಾತುತ್ತಾರೆ. ಎಲ್ಲರೂ ಅರ್ಥ ಮಾಡ್ತಾ ಇರ್ತಾರೆ. ಅವರು ಸಿದ್ದರಾಮಯ್ಯರು ಮಾಡಿದ್ದಾರೆ. ಸಿದ್ದರಾಮಯ್ಯರು ಪ್ರಾಮಾಣಿಕವಾಗಿ ಗಾಂಧಿ ಹೆಂಗಪ್ಪ ಇರ್ತಾವೆ ರಾಜಕೀಯ ಮಾಡ್ತಾನೆ ಇದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಇರಲಿಲ್ಲ. ಅವ್ರು ಯಾರ್ಯಾರು ದುಡ್ಡು ತೊಗೊಂಡಿಲ್ಲ, ಪಾರ್ಟಿ ಫಂಡ್ ತೊಗೊಂಡಿಲ್ಲ, ಏನೇನು ತೊಗೊಂಡಿಲ್ಲ. ಅವ್ರ ಇತಿಹಾಸ
ತೆಗ್ತಾ ಹೋದಾಗ ಗೊತ್ತಾಗ್ತದೆ. ಅನಿವಾರ್ಯದ್ರೆ ಇವತ್ತು ರಾಜಕೀಯ ಅವ್ರದ್ದು ಅನಿವಾರ್ಯ ಮಾಡ್ಕೊಂಡಿವಿ. ನಾವು ಭ್ರಷ್ಟಾಚಾರ ಮಾಡೋದು ಅನಿವಾರ್ಯಪ್ಪ ನಮಗೆ, ದುಡ್ಡು ತೊಗೊಳೋದು ನಮಗೆ ಅನಿವಾರ್ಯಪ್ಪ, ನಮಗೆ ಪಾರ್ಟಿ ಫಂಡ್ ತೊಗೊಳೋದು ನಮ್ಗೆ ಅನಿವಾರ್ಯಪ್ಪ ಅಂತ ಮಾಡ್ಕೊಂಡ್ಬಿಟ್ಟಿವಿ ಎಲ್ಲ. ಆ ರೀತಿ ನಾವು ಮತದಾರರು ತಯಾರು ಮಾಡಿಬಿಟ್ಟಿವಿ. ಅವರು ಮತದಾರರು 5 ಕೊಡೋದ್ರೆ ಓಟ್ ಹಾಕೋದಿಲ್ಲಪ್ಪ, ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅವ್ರು ಮತದಾರರು ಸಹಿತ. ಇಡೀ ವ್ಯವಸ್ಥೆ ಭ್ರಷ್ಟಗೊಂಡಾಗ ಸಿದ್ದರಾಮಯ್ಯನ ಅನಿವಾರ್ಯ ಸಿದ್ದರಾಮಯ್ಯ ಇವತ್ತು ನಿಲ್ಲಬೇಕಾಗಿದೆ ರಾಹುಲ್ ಗಾಂಧಿ ಜೊತೆಗೆ. ಯಾಕಂದ್ರೆ ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ ಮತ್ತು ಅವ್ರಿಗೆ ಗೊತ್ತಾಯಿದ್ರು ರಾಹುಲ್ ಗಾಂಧಿಗೆ ನಾವು ಇನ್ನು BJP ಗೆಲ್ಲಬೇಕಾಗಿದ್ರೆ ನಾವು ಪ್ರಾಮಾಣಿಕ ಆಯ್ತು ಅಂತಪ್ಪ, ಗಾಂಧಿ ಆಯ್ತು ಹೇಳಿದ್ರೆ ನಾವು ಗೆಲ್ಲಕ್ಕೆ ಸಾಧ್ಯದ. ಇವತ್ತು ಕಾನ್ಫಿಡೆನ್ಸ್ ಆಗ್ಯದ. ಹಾಗಾದರೆ ಎಲ್ಲ ಸಜ್ಜನ ಅದಾರಪ್ಪ ಇದರಲ್ಲೇ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ತಾ ಇರಲಿಲ್ಲ, ಅಲ್ಲೂ ಅಪ್ರಾಮಾಣಿಕ ಸಾಕಷ್ಟು ಇದೆ. ಅವರೇ ಕಲಿಸಿದ್ದು ಈ ದೇಶಕ್ಕೆ ಇದನ್ನೆಲ್ಲ ಮತಗಳ್ಳತನ ಮಾಡೋದು, ಮತ್ತೇನೋ ಮಾಡೋದು, ದುಡ್ಡು ಹಂಚೋದು, ಸಾರಾಯಿ ಹಂಚೋದು, ಇದೆಲ್ಲ ಮಾಡಿದ್ದವು. ರಿಗ್ಗಿಂಗ್ ಮಾಡೋದು, ಬ್ಯಾಲೆಟ್ ಪೇಪರ್ಗಳನ್ನ ಆ ರಿಗ್ಗಿಂಗ್ ಮತ್ತೆಲ್ಲ ಮಾಡಿದ್ರಿಂದ ಇವತ್ತು EVM ಬಂತು. EVM ಅಂದ್ರೆ ಅದರ ಗದ್ದಾಗಲಿ ಹೆಚ್ಚರು, ಆ VVPAT ಬಿಡ್ಲಿಕ್ಕೆ ಹೆಚ್ಚಿದ್ದಾರೆ. ಅದ್ರಾಗ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅದನ್ನ ನಿರಂತರವಾಗಿದ್ದು ಮತಗಳ್ಳತನ ನಡೀತಿರ್ತದೆ. ಹೀಗಾಗಿ ಹೆಚ್ಚು ಕಡಿಮೆ ನಮ್ಮ ನೆಹರೂರವರ ಕಾಲದ ನಂತರದಲ್ಲ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇದು ಹೆಚ್ಚಾಗ್ತಾ ಬಂದದ್ದು. ನೆಹರು ಅವ್ರು ಇದ್ದಾಗ ಸ್ಟಾರ್ಟ್ ಆಗಿದ್ದು ಆರೋಪಗಳು ಇದ್ದಾವೆ, ಆ ಮತ ಬೇರೆ. ಅದಕ್ಕಾಗಿ ಇವತ್ತು ಹೇಳೋದು ಮತಗಳನ್ನು ಕದಿಯುವಂಥತನ ಇದು ಇವತ್ತಿಂದಲ್ಲ, ಭಾಳ ದಿನದಿಂದ ಬಂದದ. ಇವತ್ತು ಅದು ತುದಿಗೆ ಹೋಗ್ಯದ. ಇದನ್ನು ನಮ್ಮ ಕಾಂಗ್ರೆಸ್ಸಿಗರಿಗೆ ಸಾಧ್ಯ ಇಲ್ಲ, ಮತ್ತು ಕಾಂಗ್ರೆಸ್ಸಿಗರಿಗೆ ಕಾರ್ಯಕರ್ತರು ಇಲ್ಲ. ಯಾಕಂತಂದ್ರೆ ರೂಟ್ ಲೆವೆಲ್ ಒಂದು ಸಂಘಟನೆ ಇತ್ತು, ನಿಮಗೆ ಗೊತ್ತದ. ಆ ಸಂಘಟನೆಯನ್ನು ಮುರಿದು ಹೋಗೋದ್ಬಿಟ್ರು, ಇವರು ತಾವು ದೂರ ಸರಿಸಿಬಿಟ್ರು. ಇವತ್ತು ಅಂಥ ಒಂದು ಸ್ವಯಂ ಸೇವಕ ಸಂಘ ಇಲ್ಲದಕ್ಕಾಗಿ, ಒಂದು RSS ಸಂಘಟನೆ ಇಲ್ಲದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಅನಿವಾರ್ಯವಾಗಿ ಈ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಅದೊಂದು ಬಿಟ್ಟು ಬೇರೆ ಯಾವುದಿಲ್ಲ. ನೀವು ಎಷ್ಟೋ ಬೇಕಾದಷ್ಟು ಪಾರ್ಲಿಮೆಂಟ್ದಲ್ಲಿ ಚೀರಾಡ್ರಿ, ಮಾತಾಡ್ರಿ, ಏನೆಲ್ಲ ಅನ್ರಿ, ಅದು ಹೊರಗೆ ಬರೋದಿಲ್ಲ. ಮತ್ತು ನಮ್ಮ ಮೀಡಿಯಾ ಇವತ್ತು ಗೋಧಿ ಮೀಡಿಯಾ ಇದ್ದು ಪೂರ್ತಿಯಾಗಿ ಅರ್ಧ ಸತ್ಯಗಳು ಹೇಳೋದ್ರ ಮುಂದೆ ಆಗಿಬಿಟ್ಟದ. ಇದಕ್ಕಾಗಿಯೇ ಇವತ್ತು ಬೀದಿಗಿಳಿದಿದ್ದಾರೆ. ಎಂದಾದರೂ ಭಾರತ ಯಾತ್ರೆ ಮಾಡಿದ ಕಾರಣ ಇದು. ಪಾರ್ಲಿಮೆಂಟ್ದಲ್ಲಿ ನಿಂತು ಏನೆಲ್ಲ ಮಾಡಿದ್ರು ಹೇಳ್ಕೊಂಡ್ರು, ಯಾರೂ ಕೇಳಲಿಲ್ಲ. ಅವರು ಮಾತಾಡಿದ ಮಾತನ್ನೆಲ್ಲ ಕಟ್ ಮಾಡಿ ಹೋಗ್ಬಿಟ್ರು, ಮುಂದೆ ಇತಿಹಾಸದಲ್ಲಿ ಸಿಗಬಾರದು ಅಂತೇಳಿ. ಇಷ್ಟರ ಮಟ್ಟಿಗೆ ಅಲ್ಲಿ ಪಾರ್ಲಿಮೆಂಟ್ದಲ್ಲಿ ಆದಾಗ ಈಗ ಪಾರ್ಲಿಮೆಂಟ್ ಮಾತಾಡ್ರಿ, ಪಾರ್ಲಿಮೆಂಟ್ ಕೇಳಿರಿ, ಚುನಾವಣಾ ಆಯೋಗ ಕೇಳಿರಿ, ಚುನಾವಣಾ ಆಯೋಗ ಉತ್ತರ ಕೊಡ್ತದೆ ಇದಕ್ಕೆ. ಇಷ್ಟರೊಳಗೆ ಅವರು ಮಾಡಿ ತೋರಿಸಿದ್ರೆ ಇವತ್ತು ಅದು ತೋರಿಸಿದ್ರೆ ನಮ್ಮ ಸೈ ಮಾಡಿಕೊಡ್ರಿ, ಅಫಿಡವಿಟ್ ಹಾಕಿಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನರ್ ಅಂತವರು. ಅಂದ್ರೆ ದಿನ ದುಡಿಸೋ ಕೆಲಸ, ದಿನ ದುಡ್ದು ಹೋಗೋದು ಅಷ್ಟೊಳಗೆ ಮರಿತದೆ ಅಂತೇಳಿ. ಬಟ್ ಕಾಂಗ್ರೆಸ್ ಇವತ್ತು ಆ ಹಂತಕ್ಕಿಲ್ಲ. ಇವತ್ತು ಕಾಂಗ್ರೆಸ್ಸಿಗೆ ನಿಶ್ಚಿತವಾಗಿ ಗೆಲ್ಲಬೇಕಾಗಿದೆ. ಅದಕ್ಕಿರುವ ಹಾಗೆ ಬಂದ ಪ್ರಾಮಾಣಿಕತೆ, ಗಾಂಧೀಜಿಯ ಪ್ರಾಮಾಣಿಕತೆ, ಗಾಂಧೀಜಿಯ ಸ್ವರಾಜ್ಯ, ಗಾಂಧೀಜಿಯವರು ಏನು ಆರ್ಥಿಕವಾಗಿ ತೆಗೆದುಕೊಂಡ್ರು ಅದು, ಮತ್ತು ರಾಜಕೀಯವಾಗಿ ಸಹಿತ ಗಾಂಧಿ ಒಬ್ಬರೇ ಇವತ್ತು ಆ ಸಲುವಾಗಿ ಪಕ್ಕ ಆಗಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಅದಕ್ಕಾಗಿ ಅವರು ಇವತ್ತು ಮತಗಳ್ಳತನದ ಬೆನ್ನ ಹಚ್ಚಿದ್ದಾರೆ. ಹೌದು, ಕಾಂಗ್ರೆಸ್ ತಪ್ಪು ಮಾಡಿದ, ಅಪರಾಧಿ ತಪ್ಪು ಮಾಡಿದೆ. ಇವತ್ತು ಅದಕ್ಕಿಂತ ದೊಡ್ಡ ಅಪರಾಧಿ ತಪ್ಪನ್ನು BJP ಮಾಡ್ತಾರೆ. ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಪೂರ್ತಿಯಾಗಿ ಓಡಿಸಿಬಿಡುವಂಥದ್ದು, ಕೊಲೆ ಮಾಡುವಂಥ ಪ್ರಯತ್ನಗಳು ಇವರೆಲ್ಲರೂ ನಡೆದು. ಅಂಥ ಪ್ರಸಂಗದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಒಂದು ಏನೋ ಸಾಹಸ ಮಾಡ್ತಾ ಇದ್ದಾರೆ. ಅದಕ್ಕೆ CM ಇಬ್ರಾಹಿಂ ಅಂತ ಒಬ್ಬ ಮಾತಿನ ಮಲ್ಲರು ಸಪೋರ್ಟ್ ಮಾಡಬೇಕಾಗಿತ್ತು. ನಡೆದಪ್ಪ ತಪ್ಪೆಲ್ಲರೂ, ಏನು ದೊಡ್ಡ ವಿಷಯ ಅಲ್ಲ ಅಂತೇಳಿ. ಆದರೆ ಮಾತು ಬಲ್ಲಾದಂಗೆ ಮಾತೊಂದು ಮಾನಿಕ ಇಲ್ಲ, ಹಂಗೆ ಆಗಲಿಲ್ಲ, ಮಾನಿಕ ಆಗಲಿಲ್ಲ. ಅದು ಮತ್ತೇನೂ ಆಯಿತು, ಆ ಮಾತು ಬೇರೆ ಹೇಳೋದ್ರಲ್ಲ. CM ಇವತ್ತು ನಮ್ಗೆ ಇಬ್ರಾಹಿಂನವರ ಬಗ್ಗೆ ಏನು ಅನಿಸ್ತದಪ್ಪ ಅಂದ್ರೆ, ಈ ಮನುಷ್ಯ ಕುಂಡಿ ಇಲ್ಲದ ಮಗಿ ಅಂತ ನಮ್ಮ ಕಡೆ ಹೇಳ್ತಾರೆ. ಯಾಕೆ ಬೇಕಾದ್ರೆ 6 ಕೊಟ್ಟರೆ ಅಚ್ಚೆ ಕಡೆ, 3 ಕೊಟ್ಟರೆ ಸಸಿ ಕಡೆ ಅನ್ನುವಂಗೋ, ಅಥವಾ 13 ಕೊಟ್ಟರೆ ಹಿಂಗೋ ಅಂತಲ್ಲಪ್ಪ ನನಗೆ. ಈ ರೀತಿಯಾಗಿ ಈ ನಮ್ಮ CM ಇಬ್ರಾಹಿಂ ಒಬ್ಬ ನಾಯಕರಾಗಬೇಕಾದವರು, ಈ ನಾಡಿನ ಒಬ್ಬ ಬುದ್ಧಿವಂತರು, ಪ್ರಜ್ಞಾವಂತರು. ಸಿದ್ದರಾಮಯ್ಯ ಮೇಲೂ ವಿಶ್ವಾಸ ಇರಲಿಲ್ಲ, ದೇವೇಗೌಡರ ಮೇಲೂ ವಿಶ್ವಾಸ ಇರಲಿಲ್ಲ, ನಮ್ಮ ಕುಮಾರಸ್ವಾಮಿ ಮೇಲೂ ವಿಶ್ವಾಸ ಇರಲಿಲ್ಲ, ಯಾರ ಮೇಲೂ ಇರಲಿಲ್ಲ. ಎಲ್ಲರನ್ನೂ ಅಪನಂಬಿಕೆ ನೋಡಿದ್ರು. ಇವತ್ತು ಈ ಪರಿಸ್ಥಿತಿ, ಮತ್ತು ಇವು ಸುಮ್ಮನೆ ಇರಬೇಕಲ್ಲಪ್ಪ, ಎಲ್ಲರಿಗೂ ಗೊತ್ತದ. ಹೌದು, ಸಿದ್ದರಾಮಯ್ಯ ಮಾಡಿದ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತದ. ಇಲ್ಲಿ ಮಾಡೋದು ಯಾವಿಲ್ಲ ರಾಜಕಾರಣ. ಇವತ್ತಿನ ರಾಜಕಾರಣ ಮಾಡಿ ಗೆಲ್ಲವ ಯಾವ್ರಿದ್ರೆ ನಕ್ಕಿಯನ್ನು ಗದ್ದೆ ಮಾಡೇ ಇರ್ತಾರೆ, ದುಡ್ಡು ಹಂಚಿರ್ತಾರೆ, ಮತ್ತೇನು ಮಾಡಿರ್ತಾರೆ. ಕಡೆಗೆ ಈಗೇನು ಮಾಡ್ಯಾರ ನಮ್ಮ ಮೋದಿ ಅವರ ಅಂಡರ್ದಲ್ಲಿ ಬರುತ್ತಿರುವಂಥ ಎಲೆಕ್ಷನ್ ಕಮಿಷನ್ ಹಂಗೆ ಮಾಡಿಬಿಡ್ತಾರೆ. ಯಾರ್ದೋ ಹೆಸರು ಎಲ್ಲೂ ಇರ್ತದೆ, ಎಲ್ಲ ಕಡೆ ವೋಟರ್ಸ್ ಅದಾರ, ಅವ್ರು ಮಾಡ್ಕೊಂಡಿದ್ದಾರೆ. ವೋಟರ್ಸ್ ಒಂದು 2% ಇರ್ತದೆ, 1-2% ಅಷ್ಟು ಬರೋವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿರಿ, ಒಂದು 75 ಲಕ್ಷ ಮತಗಳು ಡಿಫ್ರೆನ್ಸ್ ಮಹಾರಾಷ್ಟ್ರದಲ್ಲ. ಸಣ್ಣದು ಇದು ಸಣ್ಣದ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಎಲೆಕ್ಷನ್ ಕಮಿಷನ್ ತಡಪಡಿಗೆ ಶುರುವಾಗ್ಯದ, ವ್ಯವಸ್ಥೆಗೆ ತಡಪಡಿಗೆ ಶುರುವಾಗ್ಯದ, ಮೋದಿ ಅಂತ ನಾಯಕರಿಗೆ ತಡಪಡಿಗೆ ಶುರುವಾಗ್ಯದ. ಅದಕ್ಕೆ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಹುಚ್ಚಿದ್ದಾನ, ಮತ್ತೇನೋದಾನ, ಇನ್ನೇನು ಹೇಳೋದಾನ ರಾಹುಲ್ ಗಾಂಧಿ ಅಂತೇಳಿ. ಅದು ಯಾವುದೂ ಇಲ್ಲ. ಈಗ ಅಳಿವು ಉಳಿವಿನ ಪ್ರಶ್ನೆ ರಾಹುಲ್ ಗಾಂಧಿಯವ್ರ ಮುಂದಿದ. ಇರೋ ಹಾಗೆ ಇದನ್ನು ಎಲೆಕ್ಷನ್ ಕಮಿಷನ್ ಒಂದು ಸ್ವಚ್ಛ ಮಾಡೋದು. ಸ್ವಚ್ಛ ಮಾಡಬೇಕಾದ್ರೆ ಪಾರ್ಲಿಮೆಂಟ್ಗೆ ಸಾಧ್ಯ ಇಲ್ಲ, ಮತ್ತೇನೂ ಸಾಧ್ಯ ಇಲ್ಲ. ಇರೋದೇನಪ್ಪ ಅಂದ್ರೆ ಜನರಿಗೆ ತಿಳಿಸಿಕೊಳ್ಳುವಂಥ ಜನ ತಿಳಿಸಿ ಹೋರಾಟ ಮಾಡ್ತಾ ಈ ದೇಶದ ಪರಿಸ್ಥಿತಿ ಅರ್ಥ ಮಾಡಿಸ್ಕೊಳ್ತಾ ಹೋಗುವಂಥದ್ದು. ಆ ದಿಶೆಯಲ್ಲೇ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ.
ಯಾರು ಟೀಕಾ ಮಾಡ್ತಾರೆ ಮಾಡಿ, ಟೀಕೆ ಇದ್ದಿರೋ ಒಳ್ಳೆ ಕೆಲಸಕ್ಕೂ ಟೀಕೆ ಇರ್ತಾವೆ, ಕೆಟ್ಟ ಕೆಲಸಕ್ಕೂ ಟೀಕೆ ಇರ್ತಾವೆ. ಟೀಕೆ ಇರೋದು ಯಾರು? ಇವತ್ತು ನಮ್ಮ ದೇಶದಲ್ಲಿ ಗಾಂಧಿಯವ್ರನ್ನ, ಅಂಬೇಡ್ಕರ್ ಅವ್ರನ್ನ ಬೈಯವ್ರು ಎಷ್ಟು ಮಂದಿ ಇಲ್ಲ? ಇದಾರೆ ಇಲ್ಲರಿ, ನಿಶ್ಚಿತವಾಗಿ ಅದಾರ. ಅವ್ರು ಬೇವ್ರದಾರ. ಅನೇಕ ನಮ್ಮ ದೇವ್ರನ್ನ, ನಿಮ್ಮ ದೇವ್ರು ಬೈತಾರೆ, ನಿಮ್ಮ ದೇವ್ರು ನಮ್ಮ ದೇವ್ರು ನಾವು ಬೈತೀವಿ. ಇದು ಬೈಯೋದು ಈ ದೇಶದಲ್ಲಿ ನೋಡೋದು. ಈ ಧರ್ಮ ಆ ಧರ್ಮದವ್ರು ಟೀಕೆ ಮಾಡ್ತಾರೆ, ಆ ಧರ್ಮ ಈ ಧರ್ಮ ಟೀಕೆ ಮಾಡ್ತಾರೆ. ಇದು ನಿರಂತರದ್ದು ಇರ್ತದೆ. ಆ ದಿಶೆಯಲ್ಲಿ ಸೇಮ್ ಇಬ್ರಾಹಿಂ ಮಾತ್ರ ತಮ್ಮ ವ್ಯಕ್ತಿತ್ವವನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ಕೊಳ್ತಾ ಹೊಂಟಿದ್ದಾರೆ ಅನ್ನೋದು ಒಂದು ನೋವಿನ ವಿಷಯ. ಒಬ್ಬ ಮೈನಾರಿಟಿ ಸಮುದಾಯದಿಂದ ಬಂದಂಥ ಈ ವ್ಯಕ್ತಿ ನಿಶ್ಚಿತವಾಗಿ ಒಂದು ದೊಡ್ಡ ನಾಯಕ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಅವರ ಮನದ ಮೇಲಿರುವಂಥ ಹೆಂಡತಿ ಇಲ್ಲ. ಒಬ್ಬ ನಾಯಕರಲ್ಲಿ ವಿಶ್ವಾಸ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅದರ ಪರಿಣಾಮ ಇವತ್ತು ಅನಾಥ ಆಗಿದ್ದಾರೆ, ಒಬ್ಬರಾಗಿದ್ದಾರೆ. ಇವತ್ತು JDSನಲ್ಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ. BJPಗೆ ಹೋಗ್ಬೇಕಾದ್ರೆ ಇವತ್ತು ಅದು ಹೊಗಳಾದ್ರೆ ಯಾರಿಗೂ ಗೊತ್ತು, ಅದ್ರ ಸಲುವಾಗಿನ ಎಲ್ಲಿ BJPಗೆ ಹೋಗ್ಬೇಕಂತೀರ ಯಾರಿಗೂ ಗೊತ್ತು ಅಂತ ಹೇಳ್ತಾ, ಇದು ಇವತ್ತಿನ ಈ ಘಟನೆ ನಿಮಗೆ ಹೆಂಗೆ ಅನಿಸ್ತು? ನಮ್ಮ CM ಇಬ್ರಾಹಿಂರ ವ್ಯಕ್ತಿತ್ವ ಅದು, ಮಾತದು ಸರಿ ಅನಿಸ್ತಾ, ತಪ್ಪು ಅನಿಸ್ತಾ? ಲೈಕ್ ಆಯಿತಾ, ಡಿಸ್ಲೈಕ್ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸ್ಬಿಟ್ರೆ H16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗನ್ನಡಿ ವಂದನೆಗಳು.